ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ರಾಧೇಯ ಅನ್ನೋ ಹೆಸರು ಕರ್ಣನಿಗೆ ಅದೆಷ್ಟು ಮುಳುಗಿಸಿ ಬಿಟ್ಟಿತ್ತೆಂದರೆ ತಾನು ಬದುಕಿರುವುದೇ ತನ್ನ ತಂದೆ ತಾಯಿಗಾಗಿ ಎಂದು ಭಾವಿಸಿದ್ದ. ಆದರೆ ಕರ್ಣನಿಗೆ ರಾಧೇಯ ತನ್ನ ವಾಸ್ತವವಲ್ಲ ಎಂಬ ಸತ್ಯ ತಿಳಿದ ಸಮಯದಲ್ಲಿ ರಾಧಮ್ಮ ನನಗೆ ಜನ್ಮ ನೀಡಲಿಲ್ಲ, ನನ್ನಮ್ಮ ರಾಧೆ ತನ್ನ ಮಾತೆಯೇ ಅಲ್ಲ ಎಂಬ ವಾಸ್ತವಾಂಶದ ಸಂದರ್ಭವದು ಕರ್ಣನಿಗೆ. ಸಾಗರದ ತೀರದಲ್ಲಿ ಕುಳಿತು ಅಲೆಗಳ ಆರ್ತನಾದದ ಜೊತೆ ಮಾತಿಗಿಳಿಯುತ್ತಾನೆ. ಯಾರು ನಾನು? ನನ್ನ ಅಸ್ತಿತ್ವವೇನು? ಇಷ್ಟು ವರ್ಷಗಳ ಭ್ರಮೆ ಇನ್ನಷ್ಟು ಘಾಸಿ ಮಾಡುತ್ತಲ್ಲ ಎಂದು ಮನದಲ್ಲಿ ಪ್ರಶ್ನೆಗಳ ಯುದ್ಧ ಮಾಡುತ್ತಾ ಆ ಯಾತನೆ ತಾಳಲಾರದೆ ಜೋರಾಗಿ ಕಿರುಚಿದ ಕರ್ಣ. ಏನಾಗುತ್ತಿದೆ, ಏನು ಮಾಡಬೇಕು ಎನ್ನುವುದೇ ತಿಳಿಯದೆ ರೋಧಿಸುತ್ತಿದ್ದ ಶ್ರೀಕೃಷ್ಣನ ಮಾತುಗಳನ್ನು ನೆನೆದ. ಆಗ ಅವನ ಸತಿಯು ಅವನಿದ್ದಲ್ಲಿಗೆ ಹೆಜ್ಜೆ ಇಟ್ಟಳು. ಬಿರುಗಾಳಿ ತಣ್ಣನೆ ಧನಿಗೆ ಮೈಯೊಡ್ಡಿ ನಿಂತಿದ್ದ ಕರ್ಣನನ್ನ ಪ್ರೀತಿಯಿಂದ ಕರೆದಳು ವೃಷಾಲಿ. ಆ ಕ್ಷಣ ನಿಜಕ್ಕೂ ಮಡದಿಯಾದ ವೃಷಾಲಿ ತಾಯಿಯಂತೆ ಹಾರೈಕೆ ಮಾಡಿದ್ದ ಪರಿ ಕರ್ಣನ ಬದುಕಿನಲ್ಲೊಂದು ಹೊಸ ಜೀವನಕ್ಕೆ ನಾಂದಿ ಹಾಡಿಬಿಡ್ತು. ಬನ್ನಿ ಹಾಕಿದ್ರೆ ಆ ಕ್ಷಣ ಹೇಗಿತ್ತು, ಅವರಿಬ್ಬರ ಮಾತಿನ ವೈಖರಿ ಹೇಗಿತ್ತು ಅನ್ನೋದನ್ನ ತಿಳಿಯೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಮೊದಲು ಕರ್ಣನ ಪತ್ನಿಯಾದ ವೃಷಾಲಿಯ ಬಗ್ಗೆ ತಿಳಿದುಕೊಳ್ಳಬೇಕು. ವೃಷಾಲಿ ಈಕೆ ದುರ್ಯೋಧನನ ಸಾರಥಿಯಾದ ಸತ್ಯಸೇನನ ಸಹೋದರಿ. ಪಾಂಡವರಿಗೆ ಹಸ್ತಿನಾಪುರವನ್ನು ವಿಭಜಿಸಿ ಇಂದ್ರಪ್ರಸ್ಥವನ್ನು ನೀಡಿದಾಗ ವೃಷಾಲಿ ಅಲ್ಲಿಗೆ ಹೋಗ ಬಯಸುತ್ತಾಳೆ. ಆದರೆ ಕೊನೆ ಕ್ಷಣದಲ್ಲಿ ಅವಳಿಗೆ ಅಲ್ಲಿಗೆ ಹೋಗಲು ಇಷ್ಟವಿರಲಿಲ್ಲ. ಒಲ್ಲದ ಮನಸ್ಸಿನಿಂದ ತೆರಳ್ತಾ ಇರ್ತಾಳೆ. ಸ್ವತಃ ಕರ್ಣನೇ ಅವಳನ್ನು ಇಂದ್ರಪ್ರಸ್ಥಕ್ಕೆ ತಲುಪಿಸಲು ಹೋಗುತ್ತಾನೆ. ಆ ಸಮಯದಲ್ಲಿ ಆ ಏಕಾಂತದ ದಾರಿಯಲ್ಲಿ ಅವರಿಬ್ಬರಿಗೂ ಪ್ರೇಮಾಂಕುರವಾಗುತ್ತೆ. ಕರ್ಣನು ವೃಷಾಲಿಯನ್ನು ತನ್ನ ಪತ್ನಿಯನ್ನಾಗಿ ಸ್ವೀಕರಿಸುತ್ತಾನೆ. ವೃಷಾಲಿಯು ಕೂಡ ಸೂತ ಸಮುದಾಯಕ್ಕೆ ಸೇರಿದವಳು. ಆಕೆ ಮತ್ತು ಕರ್ಣ ಇಬ್ಬರೂ ಬಾಲ್ಯದಿಂದಲೂ ಉತ್ತಮ ಸ್ನೇಹಿತರಾಗಿದ್ದವರು. ಕರ್ಣನು ದೊಡ್ಡವನಾದ ಮೇಲೆ ತಂದೆ ಅಧೀರಥನು ತನ್ನ ಮಗನಿಗೆ ವಧುವಾಗಿ ಅವಳನ್ನ ಆನಿಸುತ್ತಾರೆ. ಆಕೆ ಏನು ಸಾಮಾನ್ಯದವಳಾಗಿರಲಿಲ್ಲ, ಮಹಾನ್ ಬುದ್ಧಿವಂತೆ, ಅಷ್ಟೇ ಧರ್ಮನಿಷ್ಠಳಾಗಿದ್ದವಳು. ಕರ್ಣನೆಂದರೆ ಆಕೆಗೆ ಅದೆಷ್ಟು ಪ್ರೀತಿ ಇತ್ತೆಂದರೆ ಕರ್ಣನು ಮರಣ ಹೊಂದಿದಾಗ ವೃಷಾಲಿಯು ಸತಿ ಪದ್ಧತಿಯಂತೆ ಅವನ ಚಿತೆಗೆ ಹಾರಿ ಆಹುತಿಯಾಗುತ್ತಾಳೆ. ಆಗಿನ ಕಾಲದಲ್ಲಿ ಸತಿ ಸಹಗಮನ ಪದ್ಧತಿಯು ಕಡ್ಡಾಯವಾಗಿ ಜಾರಿಯಲ್ಲಿ ಇಲ್ಲದಿದ್ದರೂ ವೃಷಾಲಿಯು ತನ್ನ ಪತಿಯ ಜೊತೆ ಸಾಯಲು ಬಯಸುತ್ತಾಳೆ. ಇದು ವೃಷಾಲಿಗೆ ಕರ್ಣನ ಮೇಲಿದ್ದ ಪ್ರೇಮವನ್ನ ತೋರಿಸುತ್ತೆ. ಇವಿಷ್ಟು ಆಕೆಯ ಕುರಿತಾದ ಸಣ್ಣದಾದ ಮಾಹಿತಿಯಷ್ಟೇ. ಈಗ ಕತೆಗೆ ಬರೋಣ. ಹೀಗೆ ಕರ್ಣನ ಅಂತರಂಗ ಅರಿತಿದ್ದವಳು ಸತಿ ವೃಷಾಲಿ. ಅವಳಿಗೆ ತಿಳಿದಿತ್ತು ಕರ್ಣನ ಮನಸ್ಸಿನಲ್ಲಿ ನಡೆಯುತ್ತಿದ್ದ ಯುದ್ಧದ ತೀವ್ರತೆ ಎಂಥದ್ದು ಅಂತ. ಅವನನ್ನ ಹುಡುಕುತ್ತಾ ಬಂದವಳಿಗೆ ಕಾಣಿಸಿದ್ದು ಸಮುದ್ರದ ಮುಂದೆ ಮಂಡಿಯೂರಿ ಆಕ್ರಂದಿಸ್ತಾ ಇದ್ದ ಕರ್ಣ. ಸಮುದ್ರ ತೀರದಲ್ಲಿ ಕುಳಿತು ಬದುಕಿನ ಯಾನದ ಬಗ್ಗೆ ಚಿಂತಿಸ್ತಾ ಇದ್ದ ಕರ್ಣನಲ್ಲಿಗೆ ಬಂದ ವೃಷಾಲಿ ಆರ್ಯ ಆರ್ಯ ಎಂದು ಪ್ರೀತಿಯಿಂದ ಕರೆದಳು. ಕೊಂಚವಾದರೂ ಮನಸ್ಸಿಗೆ ಮುದ ನೀಡುವ ಪ್ರಯತ್ನ ಮಾಡಿದ್ಲು. ಕರ್ಣ ತಿರುಗಿ ಓರೆಗಣ್ಣಿನಿಂದಲೇ ನೋಡಿದ. ಮತ್ತದೇ ಮನಸ್ಸಿನ ವೇದನೆಯಂತ ಮುಖ ಮಾಡಿ ನಿಂತ. ಆಗ ವೃಷಾಲಿ ಕೇಳಿದ್ಲು, ನಾನು ಕೇಳಿದ್ದೇನೆ ಆ ವಾಸುದೇವ ಕೃಷ್ಣನಿಗೂ ಇಬ್ಬರು ಮಾತೆಯರು ಎಂದು. ಕೃಷ್ಣ ಅವರಿಬ್ಬರಿಗೂ ಸಮಾನವಾದ ಪ್ರೀತಿಯನ್ನ ತೋರುತ್ತಾನೆಂದು. ಆದರೆ ನೀವು ಏಕೆ ಇದು ನಿಮ್ಮ ಬದುಕಿನ ಅಸ್ತಿತ್ವಕ್ಕೆ ಆಘಾತವಾದದ್ದು ಎಂದು ತಿಳಿದುಕೊಂಡಿರುವಿರಿ? ಆಕೆಗೆ ಕರ್ಣನನ್ನು ಮಾತನಾಡಿಸಿ ಅವನ ಎದೆಯಲ್ಲಿರುವ ನೋವನ್ನ ಶಮನ ಮಾಡುವ ಬಯಕೆಯಂತೆ ಇದ್ದದ್ದು. ಆಗ ಕರ್ಣ ಶಾಂತ ಚಿತ್ತದಿಂದ ಗಡಸು ಧ್ವನಿಯಲ್ಲೇ ಹೇಳಿದ, ನಾನು ಎಷ್ಟೋ ದಿನದಿಂದ ಅವರ ಎದೆಯ ರಕ್ತವನ್ನ ನೋಡಲು ಕಾಯುತ್ತಿದ್ದೆ. ಆದರೆ ಯಾರೋ ಬಂದು ಹೇಳಿದರು, ಅದು ನಿನ್ನದೇ ಪ್ರತಿಬಿಂಬವೆಂದು. ನಿನ್ನ ಎದೆಯಿಂದ ರಕ್ತ ಹರಿದರೆ ಆ ದರ್ಪಣದಿಂದ ರಕ್ತ ಹರಿಯುವುದು ಎಂದು. ಅಂತಹ ಸ್ಥಿತಿಯನ್ನ ನಾನು ತಲುಪಿರುವೆ ವೃಷಾಲಿ. ಇದೀಗ ನನ್ನ ಹೃದಯಾಳದ ನೋವಿನ ಕಟ್ಟೆ ಹೊಡೆದಿದೆ.
ನನ್ನ ಗಡಸೆಲ್ಲವೂ ಹುದುಗಿ ಹೋಗಿದೆ. ಇಷ್ಟಾದ ಮೇಲೆ ಹೇಗೆ ನನ್ನ ಹೃದಯವನ್ನ ಶಾಂತವಾಗಿ ಇರಿಸಲು ಸಾಧ್ಯ? ನೀನೇ ಹೇಳು ವೃಷಾಲಿ. ನಾನು ಜೀವಮಾನವಿಡೀ ಸಂಘರ್ಷ ಮಾಡುವುದರಲ್ಲೇ ನಿರತನಾಗಿದ್ದೇನೆ. ನನ್ನ ಸಾಮರ್ಥ್ಯಕ್ಕೆ ತಕ್ಕ ಗೌರವ ಪಡೆಯಲು ಹೆಜ್ಜೆ ಹೆಜ್ಜೆಗೂ ನನ್ನ ಜೀವನದಲ್ಲಿ ಅಪಮಾನವನ್ನ ಸಹಿಸಿದ್ದೇನೆ. ನನಗೆ ಇದ್ಯಾವುದರ ಅವಶ್ಯಕತೆಯೂ ಇರಲಿಲ್ಲ. ಆದರೆ ಕರ್ಣ ಯಾವುದರ ಬಗ್ಗೆ ಹೇಳುತ್ತಿದ್ದಾನೆ ಎಂದು ವೃಷಾಲಿಗೆ ತಿಳಿದಿರಲಿಲ್ಲ. ಆರ್ಯ, ನೀವು ಯಾವುದರ ಬಗ್ಗೆ ಹೇಳ್ತಾ ಇದ್ದೀರಾ ಎಂದು ಗೊಂದಲದಲ್ಲಿ ಕೇಳಿದಳು ವೃಷಾಲಿ. ಆಗ ಕರ್ಣನಿಗೆ ಅರ್ಜುನ ನೆನಪಾದ. ತನ್ನ ಗೂಢಾರ್ಥದಲ್ಲಿ ಕರ್ಣನು ವೃಷಾಲಿಯ ಜೊತೆ ಹೇಳಿದ್ದು ಪಾರ್ಥನ ಬಗ್ಗೆ. ತಾಳ್ಮೆಯಿಂದಲೇ ಸ್ವಲ್ಪ ಮೌನ ವಹಿಸಿದ. ಸೂರ್ಯನ ಕಿರಣಗಳನ್ನು ನೋಡುತ್ತಾ ಅರ್ಜುನನ ಬಗ್ಗೆ ಎಂದ ಕರ್ಣ. ವೃಷಾಲಿ ತನ್ನ ಪತಿ ಏನು ಹೇಳುತ್ತಿದ್ದಾರೆಂದು ಎದುರು ನೋಡುತ್ತಿದ್ದಳು. ಏಕೆಂದರೆ ಕರ್ಣ ಅರ್ಜುನ ಜೊತೆ ಯುದ್ಧ ಮಾಡಲು ಕಾಯುತ್ತಿದ್ದನಲ್ಲವೇ ಎಂಬುದು ಅವಳ ಯೋಚನೆ. ಇನ್ನು ಕರುಣ ಮುಂದುವರೆದು, ಅರ್ಜುನನನ್ನು ನನ್ನ ಅಪಮಾನದ ಮೂರ್ತಿಯಾಗಿ ಮಾಡಿಕೊಂಡಿದ್ದೆ. ಅವನನ್ನೇ ನನ್ನಲ್ಲಿ ಪರಿಪಾಠ ಮಾಡಿಕೊಂಡು ಬಂದಿದ್ದೆ. ಯಾವ ದಿನ ಅರ್ಜುನನನ್ನ ಯುದ್ಧ ಭೂಮಿಯಲ್ಲಿ ಸೋಲಿಸಿ ವಧೆ ಮಾಡುವನೋ ಆ ದಿನ ನಾನು ಜಗತ್ತಿಗೆ ಒಬ್ಬ ಸೂತ ಪುತ್ರನು ಕೂಡ, ಹಾಗೆ ಒಬ್ಬ ಶ್ರೇಷ್ಠ ಯೋಧನಾಗಬಹುದು ಎಂದು ಕಾದಿದ್ದೆ. ಆದರೆ ಅರ್ಜುನ ನನಗೆ ಸಹೋದರ. ಅವನು ನನಗೆ ಅನುಜನಾಗಬೇಕು. ನಾನು ಅವನಂತೆ ಕೌಂತೆಯ, ರಾಧೇನಲ್ಲ ವೃಷಾಲಿ. ಈ ಸ್ಥಿತಿಗೆ ನಾನು ಯಾವ ಉಪಾಯ ಕಂಡುಕೊಳ್ಳಲಿ, ನೀನೇ ಹೇಳು ಎಂದು ಎದ್ದು ನಿಂತು ರೋಧಿಸತೊಡಗಿದ. ನನ್ನ ಮೇಲೆ ದುರ್ಯೋಧನನ ಋಣವಿದೆ. ಈಗ ಅವನನ್ನು ಶತ್ರುವಿನಂತೆ ಹೇಗೆ ನೋಡಲಿ ಎಂದು ಮಗುವಿನಂತೆ ವೃಷಾಲಿಯನ್ನ ಅಪ್ಪಿಕೊಂಡು ಬಿಕ್ಕಳಿಸಿಬಿಟ್ಟ. ನೋಡು, ನನ್ನ ಸ್ಥಿತಿ ಎಲ್ಲಿಗೆ ಬಂದಿದೆ. ಅರ್ಜುನನ ಬಗ್ಗೆ ನನ್ನ ಮನದಲ್ಲಿ ಇರುವುದು ಬರೀ ಕ್ರೋಧವೇ. ಈಗ ಈ ಮನದಲ್ಲಿ ಅವನೆಡೆಗೆ ಹೇಗೆ ಪ್ರೀತಿ ತೋರಿಸಲು ಸಾಧ್ಯ? ನನ್ನನ್ನು ಎಂತಹ ಸ್ಥಿತಿಗೆ ವಾಸುದೇವ ತಂದು ನಿಲ್ಲಿಸಿಬಿಟ್ಟ. ಇದೀಗ ಇಂತಹ ಸಂದಿಗ್ಧ ಪರಿಸ್ಥಿತಿ ಬಂದು ನಿಂತಿರುವೆ. ನಾನು ಜೀವನದಲ್ಲಿ ಎಲ್ಲಾ ನೋವುಗಳಿಂದ ಮುಕ್ತವಾಗುವ ಹಂತ ತಲುಪಿದ್ದೆ. ರಣಭೂಮಿಯಲ್ಲಿ ಆ ಪಾಂಡವರನ್ನ ಸೋಲಿಸಲು ಪಣ ತೊಟ್ಟಿದ್ದೆ. ಆದರೆ ಅವರು ನನ್ನ ಕೈಗಳಿಂದ ಶಸ್ತ್ರಗಳನ್ನು ಕಸಿದುಕೊಂಡಿದ್ದಾರೆ. ಅವರೂ ನನ್ನ ಅನುಜರು ವೃಷಾಲಿ. ನಾನು ಹೇಗೆ ಅವರ ಮೇಲೆ ಶಸ್ತ್ರವೆತ್ತಲಿ? ಹೇಗೆ ಅವರ ಮೇಲೆ ದಾಳಿ ಮಾಡಲಿ? ಅವರು ನನ್ನ ಸಹೋದರರು ಎಂದು ಕಿರುಚಿ ಮಂಡಿಯೂರಿದ. ನನ್ನ ತಮ್ಮಂದಿರ ಮೇಲೆ ಹೇಗೆ ಪ್ರಹಾರ ಮಾಡಲಿ ಎಂದು ಅಳುತ್ತಿದ್ದ ಕರ್ಣ. ಅವನು ಇಷ್ಟು ವರ್ಷಗಳ ಕಾದಿದ್ದು ಆ ಕ್ಷಣಕ್ಕಾಗಿ. ತನ್ನ ಸ್ನೇಹಿತ ದುರ್ಯೋಧನನ ಋಣ ತೀರಿಸಬೇಕು. ಈ ಯುದ್ಧ ಮುಗಿದ ನಂತರ ತಾನೂ ಎಲ್ಲರಂತೆ ಶಾಂತ ಚಿತ್ತದಿಂದ ಜೀವಿಸಲು ಇಚ್ಛಿಸಿದ್ದ ಎಂದು ಮರುಕಪಟ್ಟ. ವೃಷಾಲಿಗೆ ಅವನ ದುಃಖ ಸಹಿಸಲು ಆಗಲಿಲ್ಲ. ಅವನ ಬಾಹುಗಳಿಗೆ ಒರಗಿದವಳೇ ಆರ್ಯ ಎಂದಳು. ಅವಳ ಧ್ವನಿ ಕೇಳಿ ತಾಯಿ ಮಡಿಲು ಮರಳಿ ಸಿಕ್ಕಂತಾಯಿತು ಕರ್ಣನಿಗೆ. ಅವಳ ಮಡಿಲಿಗೆ ತಲೆ ಒರಗಿಸಿದ. ಅವನ ದೇಹದಲ್ಲಿ ಶಕ್ತಿಯೇ ಇಲ್ಲದಂತಾಗಿತ್ತು. ಜೀವನದಲ್ಲಿ ಕರ್ಣ ಈ ರೀತಿ ಕುಗ್ಗಿ ಹೋಗುತ್ತಿರುವುದನ್ನ ನೋಡುತ್ತಿರುವುದು ಇದೇ ಮೊದಲ ಬಾರಿ ಎಂದುಕೊಂಡಳು. ಆಕೆಯ ಕಣ್ಗಳು ಒತ್ತೆಯಾಗಿದ್ವು. ಮೌನವಾಗಿ ಕರ್ಣನನ್ನ ನೋಡುತ್ತಿದ್ದ ಸೂರ್ಯ ಬಾನಿನಿಂದ ಮೆಲ್ಲಗೆ ಜಾರುತ್ತಿದ್ದ. ವೃಷಾಲಿ ಕರ್ಣನನ್ನ ಮಗುವಿನಂತೆ ಅಪ್ಪಿಕೊಂಡ್ಳು. ನಿಮ್ಮಲ್ಲಿ ನಡೆಯುತ್ತಿರುವ ಯುದ್ಧ, ಈ ದ್ವಂದ್ವ ಮತ್ತೆ ಮನದಲ್ಲಿ ಅಲೆಯಾಗಿ ಎದ್ದಿರೋ ಪ್ರಶ್ನೆಗಳಿಗೆ ಅವತ್ತೇ ಉತ್ತರಿಸಬೇಕು ಆರ್ಯ. ನೀವು ಈ ಸ್ಥಿತಿಗೆ ತಲುಪಲು ಕುಂತಿ ಮಾತೆಯೇ ಕಾರಣ. ನೀವು ಕುಂತಿ ಮಾತೆ ಬಳಿ ತೆರಳಿ ನಿಮ್ಮ ಮನಸ್ಸಿನಲ್ಲಿರುವ ನೋವು, ದುಃಖ, ಪ್ರಶ್ನೆಗಳನ್ನ ಕೇಳಿ. ಅವರೇ ನಿಮಗೆ ಉತ್ತರ ಕೊಡಬಲ್ಲರು ಎಂದು ಧೈರ್ಯ ತುಂಬಿದಳು. ತನ್ನ ಪತ್ನಿಯ ಮಡಿಲಿನಲ್ಲಿ ಮುಗ್ಧ ಮಗುವಿನಂತಾಗಿದ್ದ ಕರ್ಣ ಆ ಮುಗ್ಧ ನೋಟದಿಂದಲೇ ತನ್ನ ಸತಿಯನ್ನು ದಿಟ್ಟಿಸಿದ. ತನ್ನ ಕಷ್ಟದಲ್ಲಿ ತಾನೂ ಸಮಪಾಲು ತೆಗೆದುಕೊಂಡು ಯಾವುದೇ ನೋವಿದ್ದರೂ ತನಗೆ ಸಂತೈಸುವವಳು ಎಂದು ಕೊಂಚ ಆ ನೋವಿನ ಕದ ತೆರೆದು ತಂಪಿನ ಮಳೆಗರೆದಿದ್ದ. ನೀವು ಧೈರ್ಯದಿಂದ ಇರಬೇಕು ಆರ್ಯ, ಹೀಗೆ ಕುಗ್ಗಬಾರದು. ಕೆಲವೊಮ್ಮೆ ಭಗವಂತ ಬೇಕೆಂದೇ ಸನ್ನಿವೇಶಗಳನ್ನು ತಂದು ಆಟವಾಡುತ್ತಾನೆ. ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ರಾಜಮಾತೆ ಉತ್ತರಿಸುತ್ತಾರೆ ಎಂದು ತನ್ನ ಪತಿಯನ್ನ ಸಂತೈಸಿದಳು ವೃಷಾಲಿ. ಆ ಕ್ಷಣ ಕರ್ಣನಿಗೆ ಮರುಜೀವ ಬಂದಂತಾಗಿತ್ತು. ಆಕೆಯು ತನ್ನ ತಾಯಿಯಂತಾಗಿದ್ಲು.
ಇವಿಷ್ಟು ಕರುಣಾ ಮತ್ತು ಪತ್ನಿ ವೃಷಾಲಿ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.